ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ಬಂದುಬಿಟ್ಟು ಒಂದು ಸ್ಯಾರಿಲಿ ಓಲ್ಡ್ ಸ್ಯಾರಿಲಿ ಗೌನ್ ಸ್ಟಿಚ್ ಮಾಡ್ತಾ ಇರುವಂಥದ್ದು. ಫಸ್ಟ್ಗೆ ಇದು ಕ್ಯಾನ್ವಾಸ್ನ ಈ ರೀತಿ ಕಟ್ ಮಾಡ್ಕೋಬೇಕು. ಇದು ಆಲ್ರೆಡಿ ಡಿಸೈನ್ ಕಟ್ ಮಾಡಿದ್ದೀನಲ್ಲ ಆ ರೀತಿ. ಕ್ಯಾನ್ವಾಸ್ ಇಲ್ಲಾಂದರೆ ನೀವು ಲೈನಿಂಗ್ ಪೀಸ್ನೇ 2 ಕೊಟ್ಟರು ಆಗುತ್ತೆ, ಇಲ್ಲ ಲೈನಿಂಗ್ ಪೀಸ್ ಮೇಲೆ ಒಂದು ಕೊಡಿ. ಯಾಕೆಂದರೆ ಆಲ್ರೆಡಿ ನಾನು ಸ್ಟಿಚಿಂಗ್ ಆದಮೇಲೆ ನೀವು ನೋಡಿರ್ಬೋದು, ಅದು ಬಟ್ಟೆ ತೆಳ್ಳಗಿರೋದ್ರಿಂದ ಬೆಳ್ಳಗೆ ಕಾಣಿಸ್ತಾ ಇದೆ ಕ್ಯಾನ್ವಾಸು. ಹಂಗಾಗಿ ಅದ್ರ ಮೇಲೆ ಲೈನಿಂಗ್ ಪೀಸ್ 2 ಕೊಡಿ. ನೀವು ಕ್ಯಾನ್ವಾಸ್ ಕೊಟ್ಟರು ಡಬಲ್ ಪೀಸ್ ಕೊಡಿ, ಇಲ್ಲ ಕ್ಯಾನ್ವಾಸ್ ಬೇಡ ಅನ್ನೋದ್ರೆ ಲೈನಿಂಗ್ ಪೀಸ್ನ 2 ಕೊಡಿ. ಆವಾಗ ಚೆನ್ನಾಗಿ ಕಾಣಿಸುತ್ತೆ, ಅದು ಸ್ವಲ್ಪ ನೀಟಾಗಿ ಕಾಣಿಸುತ್ತೆ. ಓಕೆನಾ? ಈ ರೀತಿ ಕರು ಡಿಸೈನ್ನ ಕಟ್ ಮಾಡಿಕೊಂಡು ನೀಟಾಗಿ ಈ ರೀತಿ ಶೇಪ್ ತೊಗೊಂಡು ಒಂದು ಬಾಳೆಲೋ ಯಾವುದ್ರಲ್ಲಾದರೂ ಮಾರ್ಕ್ ಮಾಡ್ಕೊಳ್ಳಿ. ಆಲ್ರೆಡಿ ಕಟ್ಟಿಂಗ್ ವೀಡಿಯೋದಲ್ಲಿ ತೋರಿಸಿದ್ದೀನಿ, ಕಟ್ಟಿಂಗ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ. ಈ ರೀತಿ ಕ್ಯಾನ್ವಾಸ್ನ ಈಗ ಇಟ್ಕೋಬೇಕು. 2 ಕಡೆಗೆ ಒಂದೊಂದು ಪೀಸ್ ಕಟ್ ಮಾಡಿದ್ದೀನಿ. ಇವಾಗ ಇದನ್ನು ನೀಟಾಗಿ ಇಟ್ಕೊಂಡು ಉಲ್ಟಾ ಸೀದಾ 2 ಮಾಡಿಕೊಂಡು ಕರೆಕ್ಟಾಗಿ ಆ ಕಡೆ ಈ ಕಡೆನೇ ಬರಬೇಕು. ಆ ರೀತಿ ಮಾಡ್ಕೊಳ್ಳಿ. ಒಂದೇ ಸೈಡ್ ಬಂದರೆ ಕಷ್ಟ ಆಗುತ್ತೆ. ನೋಡಿಕೊಂಡು ಇವಾಗ ಪಿನ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇದನ್ನು ಐರನ್ ಮಾಡಿಕೊಂಡ್ರು ಆಗುತ್ತೆ. ನೀವು ಐರನ್ ಮಾಡಿಕೊಂಡ್ರೆ ಇನ್ನೂ ನೀಟಾಗಿ ಕೂತ್ಕೊಳ್ಳುತ್ತೆ. ಆವಾಗ ಏನು ಪಿನ್ ಹಾಕಿ ಗುಂಡು ಪಿನ್ ಹಾಕಿ ಸ್ಟಿಚ್ ಮಾಡೋ ಅವಶ್ಯಕತೆ ಇರಲ್ಲ. ಐರನ್ ಮಾಡಿರ್ತೀವಲ್ಲ, ನೀಟಾಗಿ ಅಂಟ್ಕೊಂಡಿರುತ್ತೆ. ಇಲ್ಲ ಅಂದರೆ ಈ ರೀತಿ ಪಿನ್ ಹಾಕ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ ನೀಟಾಗಿ. ಐರನ್ ಮಾಡಿಕೊಂಡ್ರೆ ಒಳ್ಳೆಯದು. ನಾನು ಐರನ್ ಮಾಡಿಲ್ಲ, ಮನೆಗೆ ಬಂದು ಮಾಡಬೇಕು, ಅಂಗಡಿಯಲ್ಲಿ ಐರನ್ನೇ ಇಲ್ಲ, ಮತ್ತೆ ಓಡಾಡ್ಕೊಂಡು ಮಾಡೋದೇನಂದ್ಬಿಟ್ಟು ಹಂಗೆ ಸ್ಟಿಚ್ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಐರನ್ ಇದ್ದರೆ ಐರನ್ ಮಾಡ್ಬೋದು, ಇಲ್ಲ ಲೈನಿಂಗ್ ಪೀಸ್ನ 2 ತೊಗೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಲೈನಿಂಗ್ ಕ್ಯಾನ್ವಾಸ್ ಹಾಕಲೇಬೇಕು ಅಂತೇನಿಲ್ಲ, ಇಲ್ಲ ಅಂದ್ರೂ ನಡೆಯುತ್ತೆ. ನೀವು ಲೈನಿಂಗ್ ಪೀಸ್ನೇ ಡಬಲ್ ಪೀಸ್ ಹಾಕ್ಕೊಂಡ್ರೂ ನಡೆಯುತ್ತೆ. ಓಕೆನಾ? ಈಗ ಈ ರೀತಿ ಅದು ಕರ್ವ್ ಡಿಸೈನ್ ಹೇಗಿದೆ ಹಾಗೇ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚಿಂಗ್ ಏನಕ್ಕಪ್ಪ ಅಂದರೆ ನಾವು ಮಾಮೂಲಿ ಪೀಸ್ ಮೇಲೆ ಇಟ್ಟಾಗ ಇದು ಕೆಳಗಡೆ ಡಿಸೈನ್ ಕಾಣಿಸ್ಬೇಕು ನಮಗೆ, ಅದು ಹೇಗೆ ಶೇಪ್ ಇದೆ ಹಾಗೆ. ಆವಾಗ ಏನಾಗುತ್ತೆ, ನಾವು ಸ್ಟಿಚಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ನೋಡಿ. ಇವಾಗ ಆಲ್ರೆಡಿ ಸ್ಟಿಚ್ ಮಾಡಿದ್ದೀನಲ್ವ, ಇವಾಗ ಈ ರೀತಿ ಇಟ್ಕೊಂಡು ಮಾಮೂಲಿ ಕೆಳಗಡೆ ಬ್ಲೌಸ್ ಪೀಸ್ ಇಟ್ಕೊಂಡು ಅದ್ರ ಮೇಲೆ ಕ್ಯಾನ್ವಾಸ್ ಮೇಲೆ ಬರೋ ಥರ ಇಟ್ಕೊಳ್ಳಿ. ಆವಾಗ ಸ್ಟಿಚ್ ಮಾಡಿರ್ತೀವಿ ಮೇಲ್ಗಡೆ ಕಾಣಿಸುತ್ತೆ. ಅದ್ರ ಮೇಲೆ ಸ್ಟಿಚ್ ಮಾಡಿಕೊಂಡ್ರೆ ಆವಾಗ ನಮಗೆ ನೀಟಾಗಿ ಉಲ್ಟಾ ತಿರುಗ್ಸೋಕ್ಕೆ ಕ್ಯಾನ್ವಾಸ್ ಒಳಗಡೆ ಹೋಗುತ್ತೆ, ಮೇಲೆ ಲೈನಿಂಗ್ ಬರುತ್ತೆ, ಕೆಳಗಡೆ ಬ್ಲೌಸ್ ಪೀಸ್ ಇರುತ್ತೆ. ಇಲ್ಲ ಉಲ್ಟಾ ಮಾಡಿಬಿಟ್ಟು ಏನಾಗುತ್ತೆ, ಕ್ಯಾನ್ವಾಸ್ ಮೇಲೆ ಬಂದುಬಿಡುತ್ತೆ. ಅದನ್ನು ನೋಡ್ಕೊಳ್ಳಿ. ಯಾವಾಗಲೂ ಕ್ಯಾನ್ವಾಸ್ ಮೇಲೆ ಬರಬೇಕು. ಓಕೆನಾ? ಇವಾಗ ಈ ರೀತಿ ಡಿಸೈನ್ ಆಲ್ರೆಡಿ ಸ್ಟಿಚ್ ಮಾಡಿರೋದ್ರಿಂದ ಆರಾಮಾಗಿ ಗೊತ್ತಾಗುತ್ತೆ. ಗುಂಡು ಪಿನ್ನೆಲ್ಲ ಹಾಕ್ಕೊಂಬಿಟ್ಟು ನೀಟಾಗಿ ಒಂದು ಸಮ ಮಾಡಿಕೊಂಡು ಈಗ ಸ್ಟಿಚ್ ಮಾಡ್ಕೊಳ್ಳಿ. ನೀಟಾಗಿ ಬರುತ್ತೆ. ಅದೇನು ಆಲ್ರೆಡಿ ಸ್ಟಿಚಿಂಗ್ ಮಾಡಿರೋದ್ರಿಂದ ಕಷ್ಟ ಏನಾಗಲ್ಲ. ಅದು ಹೇಗಿದೆ ಶೇಪು ಅದೇ ರೀತಿನೇ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಸ್ಟಿಚಿಂಗ್ ಆದಮೇಲೆ ಆಲ್ರೆಡಿ ಅದು ನೀಟಾಗಿ ಕಟ್ ಮಾಡಿ ಇನ್ನೌಟ್ ಮಾಡ್ಕೋಬೇಕು. ಇನ್ನೌಟ್ ಮಾಡಿದಾಗಲೂ ಅಷ್ಟೇ, ಏನಿಲ್ಲ, ನಾವು ಹೇಗೆ ಇರುತ್ತೆ ಆ ಶೇಪ್ನ ಕಟ್ ಮಾಡಿಬಿಟ್ಟು ಇನ್ನೌಟ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ಅಷ್ಟೊಂದು ತೊಂದರೆ ಏನಾಗಲ್ಲ. ಆದರೆ ಸ್ಟಿಚಿಂಗ್ ಮಾಡುವಾಗ ಕ್ರಾಸಲ್ಲೆಲ್ಲ ಸ್ವಲ್ಪ ಸೂಜಿನ ಕೆಳಗಿಳಿಸಿ ಸ್ಟಿಚ್ ಮಾಡಿ. ಓಕೆನಾ? ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಫುಲ್ ವೀಡಿಯೋ ನೋಡಿ, ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ನಾನು ಹೇಳ್ದಾಗೆ ಉಲ್ಟಾ ತಿರುಗಿಸ್ಕೋಬೇಕು. ನೀಟಾಗಿ ಅದು ನ್ಯಾಚ್ ಹಾಕ್ಕೋಬೇಕು. ಆ ನ್ಯಾಚ್ ಹಾಕೋವಾಗಲೂ ಅಷ್ಟೇ ಹುಷಾರಾಗಿ ನೋಡಿಕೊಂಡು ನ್ಯಾಚ್ ಹಾಕಿ ಕ್ರಾಸಾಗಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಅಲ್ಲಿ ನ್ಯಾಚ್ ಹಾಕುವಾಗ ಕೆಳಗಡೆ ಬ್ಲೌಸ್ ಪೀಸು ಮತ್ತು ಲೈನಿಂಗು ಮೇಲ್ಗಡೆ ಕ್ಯಾನ್ವಾಸ್ 2 ನೋಡಿಕೊಂಡು ನ್ಯಾಚ್ ಹಾಕ್ಕೊಳ್ಳಿ. ಇಲ್ಲಾಂದರೆ ಏನಾಗುತ್ತೆ, ಒಂದೊಂದ್ಸಲ ಕಟ್ಟಾಗ್ಬಿಡುತ್ತೆ. ಅದನ್ನು ಕಟ್ಟಾಗದೇ ಇದ್ದಾಗ ನೋಡಿಕೊಂಡು ಇದು ನ್ಯಾಚ್ ಹಾಕ್ಕೊಂಡು ಆಮೇಲೆ ಅದನ್ನು ಉಲ್ಟಾ ತಿರುಗಿಸಿ. ಓಕೆನಾ? ಇಲ್ಲಾಂದರೆ ಏನಾಗುತ್ತೆ, ಕಟ್ಟಾಗ್ಬಿಟ್ರೆ ಓಪನ್ ಆಗಿಬಿಡುತ್ತೆ, ಆವಾಗ ನೀವು ಫಿನಿಶಿಂಗ್ ಹೋಗುತ್ತೆ. ಅವಕ್ಕೋಸ್ಕರ ನೋಡಿಕೊಂಡು ಇದು ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ತೆಗೆದುಬಿಟ್ಟು ಅದು ಹೇಗೆ ಕರು ಡಿಸೈನ್ ಇದೆ ಹಾಗೇ ತಿರುಗಿಸ್ಕೊಂಡು ಈ ಥರ ಇದು ಮಾಡಿ. ಆ ಥರ ಕೈಯಲ್ಲಿ ಆಗಲಿಲ್ಲ ಅಂದರೆ ಏನು ಮಾಡಿ, ಒಂದು ಸೂಜಿ ತಗೊಂಡು ಸ್ವಲ್ಪ ಆ ಕಡೆ ಈ ಕಡೆ ಮೂಲೆಯಲ್ಲಿ ಇದು ಮಾಡಿ. ಆವಾಗ ಏನಾಗುತ್ತೆ, ಮೂಲೆ ಎಲ್ಲ ಚೆನ್ನಾಗಿ ನೀಟಾಗಿ ಬಂದುಬಿಡುತ್ತೆ. ಆವಾಗ ಶೇಪು ಚೆನ್ನಾಗಿ ಬರುತ್ತೆ. ಓಕೆನಾ? ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಉಲ್ಟಾ ತಿರುಗಿಸ್ಕೋಬೇಕು. ನಾನು ಆಗಲೇ ಹೇಳ್ದಾಗೆ ಸೂಜಿಯಲ್ಲಿ ನೀಟಾಗಿ ಸ್ವಲ್ಪ ತಗೊಂಡು ಇದು ಮಾಡಿ, ತುದಿಲಿ ಸ್ವಲ್ಪ ಉಲ್ಟಾ ಸೂಜಿ ಇಟ್ಕೊಂಡು ತಿರುಗಿಸಿ ಹಿಂಗೆ ತೆಗೆದ್ರೆ ಬಂದುಬಿಡುತ್ತೆ. ಅದು ಬಂದಮೇಲೆ ಆಮೇಲೆ ನೀಟಾಗಿ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಕರು ಡಿಸೈನ್ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಓಕೆನಾ? ಇದು ಡಿಸೈನ್ ರೆಡಿ ಆದಮೇಲೆ ನಾವೇನಿಲ್ಲ, ಬ್ಲೌಸ್ ಪೀಸ್ಗೆ ಡೈರೆಕ್ಟಾಗಿ ಅದು ಶೇಪ್ ಹೇಗಿದೆ ನಾವು ಕರು ಡಿಸೈನ್ ಹಾಗೇನೆ ಅಟ್ಯಾಚ್ ಮಾಡ್ಕೊಳ್ಳೋದು ಅಷ್ಟೇ. ಈ ಗೌನ್ಗೆ ಇದೇ ಇಂಪಾರ್ಟೆಂಟ್. ಇದೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸೋದು, ಚೆನ್ನಾಗಿ ಕಾಣಿಸೋದು. ಗೌನ್ಸ್ಗೆಲ್ಲ ಮಾಮೂಲಿಯಾಗಿ ಸ್ಟಿಚ್ ಮಾಡ್ತಾ ಇರ್ತೀವಿ. ಈ ಥರ ಕರು ಡಿಸೈನಾಗಿ ಸ್ಟಿಚ್ ಮಾಡೋದೇ ಒಂದು ಸ್ಪೆಷಲ್. ಈ ಗೌನ್ಗೆ ಮಾಮೂಲಿ ಗೌನ್ಗಳಲ್ಲಿ ಹೊಲಿತಾ ಇರ್ತೀವಿ, ಆದರೆ ಇದರಲ್ಲಿ ಈ ಕರು ಡಿಸೈನ್ ನೀವು ಎಷ್ಟು ಫಿನಿಶಿಂಗ್ ಮಾಡ್ತೀರೋ ಅದೇ ನೀಟಾಗಿ ಫಿನಿಶಿಂಗ್ ಕೊಡುತ್ತೆ, ಡ್ರೆಸ್ಗೆ ಒಳ್ಳೆ ಲುಕ್ ಕೊಡುತ್ತೆ. ಓಕೆನಾ? ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಡ್ರೆಸ್ಸು. ಈ ಥರ ಈಗೆಲ್ಲ ಟ್ರೆಂಡಿಂಗ್ ಇರುವಂಥ ಕರು ಡಿಸೈನ್ ಇದು. ಈ ಥರ ಗೌನ್ಗೆ ಡ್ರೆಸ್ಗಳಿಗೆಲ್ಲ ಆಲ್ರೆಡಿ ಹೊಲಿತಾ ಇರ್ತೀವಿ, ಹಾಗಾಗಿ ಈ ಗೌನ್ಗೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತೆ ಅಂದ್ಬಿಟ್ಟು ಈ ಥರ ರೆಡಿ ಮಾಡಿರ್ಬೋದು. ಈ ಡಿಸೈನ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ.
ಮಾಡಿ ಫ್ರೆಂಡ್ಸ್, ಫುಲ್ ವಿಡಿಯೋ ನೋಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಈ ರೀತಿ ಇವಾಗ ಸ್ಟಿಚಿಂಗ್ ಹಾಕ್ಕೊಳ್ತಾ ಇದ್ದೀನಲ್ಲ, ಈ ರೀತಿ ಹಾಕ್ಕೊಂಡಾದ್ಮೇಲೆ 2 ಪೀಸನ್ನು ಇದೇ ರೀತಿ ರೆಡಿ ಮಾಡ್ಕೋಬೇಕು. ಆ ಕಡೆ ಪೀಸು ಈ ಕಡೆ ಪೀಸು, ಇದು ಹಿಂದೆ ಮುಂದೆ ಎರಡಕ್ಕೂ ಬರುತ್ತೆ, ಒಂದೇ ಅಲ್ಲ, ಹಿಂದೆಗೂ ಬರುತ್ತೆ ಮುಂದೆಗೂ ಬರುತ್ತೆ. ಮುಂದೆ ನ್ಯಾಚ್ ಹಾಕೋಬೇಕು ಶೋಲ್ಡರ್ಗೆ, ಪಟ್ಟಿಗೆ. ಈ ರೀತಿ ಬಂತು ನೋಡಿ, 2 ಕಡೆದು ಇದು ಪೀಸು ಈ ರೀತಿ ಬಂತು. ಇವಾಗ ಇದನ್ನು ಮಧ್ಯದಲ್ಲಿ ನ್ಯಾಚ್ ಹಾಕೋಬೇಕು, ಇದು ಶೋಲ್ಡರ್ ಅದು. ಆಮೇಲೆ ಇವಾಗ ಇದನ್ನು ಇನ್ನೌಟ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಇವಾಗ ಆಲ್ರೆಡಿ ಪಟ್ಟಿ ರೆಡಿಯಾಗಿದೆ. ಈಗ ಇದು ಇನ್ನೌಟ್ ರೆಡಿ ಮಾಡಿ ಅದನ್ನು ಇದ್ರ ಮೇಲಿಟ್ಟು ಸ್ಟಿಚ್ ಮಾಡೋದು ಅಷ್ಟೇ. ತುಂಬ ಈಸಿಯಾಗಿ ಮಾಡ್ಬೋದು, ನೋಡಿದ್ರೆ ಕಷ್ಟ ಅನಿಸುತ್ತೆ, ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಓಕೆನಾ. ಇವಾಗ ಈ ರೀತಿ ಇಟ್ಕೊಂಡು, ಇದು ಕೆಳಗಡೆ ಒಂದು ಪೀಸ್ ಸಾಕಾಗಿರಲಿಲ್ಲ, ಹಂಗಾಗಿ ಅದನ್ನ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ. ಲೈನಿಂಗ್ ಪೀಸ್ ಜಾಯಿಂಟಿಂಗ್ ಮಾಡ್ಕೊಂಡಾದ್ಮೇಲೆ ಆಮೇಲೆ ಇದನ್ನು ಬ್ಲೌಸ್ ಪೀಸ್ ಇರುತ್ತಲ್ಲ ಅದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ. ಆವಾಗ ಏನಾಗುತ್ತೆ, ನೀಟಾಗಿ ಬರುತ್ತೆ. ಮೇಲ್ಗಡೆ ವಿ ಶೇಪಲ್ಲಿ ಕಟ್ ಮಾಡಿದ್ದೀನಿ, ಆ ಶೇಪನ್ನು ಇನ್ನೌಟ್ ಮಾಡ್ಕೋಬೇಕು ಅಷ್ಟೇ, ಅದು ಇನ್ನೇನು ಇಲ್ಲ. ತುಂಬ ಬ್ಯೂಟಿಫುಲ್ಲಾಗಿ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೊಳ್ಳಿ. ಹೀಗೆ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಕೆಳಗಡೆ ಪೀಸ್ ಅದು ಕರೆಕ್ಟಾಗಿದೆಯಾ ನೋಡಿಕೊಂಡು ಒಂದು ಸಮ ಕಟ್ ಮಾಡ್ಕೊಂಬಿಡಿ, ಆವಾಗ ನಮಗೆ ನೀಟಾಗಿ ಬರುತ್ತೆ. ಆಲ್ರೆಡಿ ಕಟ್ಟಿಂಗ್ ವೀಡಿಯೋ ಹಾಕಿದ್ದೀನಿ, ಚೆಕ್ ಮಾಡಿ. ನಿಮಗೆ ಕಟ್ಟಿಂಗ್ ವೀಡಿಯೋ ನೋಡಿದ್ರೆ ಇದು ಏಕೆ ಕಟ್ ಮಾಡೋದು ಸ್ಟಿಚ್ ಮಾಡೋದು ಅನ್ನೋದು ಒಂದು ಐಡಿಯಾ ಬರುತ್ತೆ. ಓಕೆನಾ. ನೀವು ಸುಮ್ಮನೆ ಕಟ್ಟಿಂಗ್ ವೀಡಿಯೋ ನೋಡಿದ್ರೆ ಸ್ಟಿಚಿಂಗ್ ವೀಡಿಯೋ ನೋಡಿದ್ರೆ ಏನೂ ಅರ್ಥ ಆಗೋಲ್ಲ. ಕಟ್ಟಿಂಗ್ ವೀಡಿಯೋ ಒಂದು ಸಲ ನೋಡಿ, ಆವಾಗ ನಿಮಗೆ ಸ್ಟಿಚಿಂಗ್ ವೀಡಿಯೋ ಈಸಿಯಾಗಿ ಅರ್ಥ ಆಗುತ್ತೆ. ಈ ರೀತಿ ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ಟು ರೆಡಿ ಮಾಡಿಕೊಂಡ್ರೆ ಆಯಿತು. ಇವಾಗ ನಾನು ಹೇಳ್ದಂಗೆ ಬ್ಲೌಸ್ ಪೀಸ್ ಕೆಳಗಿಟ್ಟು ಅದ್ರ ಮೇಲೆ ಲೈನಿಂಗ್ ಇಟ್ಟು ಇನ್ನೌಟ್ ಮಾಡ್ಕೊಂಬಿಡೋಣ. ಆವಾಗ ಏನಾಗುತ್ತೆ, ಆರಾಮಾಗಿ ಅದು ಏನು ರೆಡಿ ಮಾಡಿದ್ದೀವಲ್ಲ ಪೀಸು ಅದನ್ನ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ಇದು ವಿ ಶೇಪ್ ಇದೆ, ಅದನ್ನು ಮಾತ್ರ ಇನ್ನೌಟ್ ಮಾಡ್ಕೊತೀನಿ, ಮುಂದೆ ಬರುತ್ತೆ ಅದು ವಿ ಶೇಪು. ಈ ಕಡೆ ಏನು ಬೇಡ, ಅಲ್ಲಿಗೆ ನಾವು ಅದೇ ಆಲ್ರೆಡಿ ಕ್ಯಾನ್ವಸ್ ಇಟ್ಟು ಸ್ಟಿಚ್ ಮಾಡಿದ್ದೀವಲ್ಲ ಅದು ಬರುತ್ತೆ, ಆ ಕಡೆ ಸೈಡ್ ಈ ಕಡೆ ಸೈಡು. ಅದಕ್ಕೋಸ್ಕರ ವಿ ಶೇಪ್ ಮಾತ್ರ ನಾವು ಉಲ್ಟಾ ತಿರುಗಿಸ್ಕೊಳ್ಳೋಣ. ಇವಾಗ ತಿರುಗಿಸ್ಬಿಟ್ಟು ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ಫುಲ್ಲು ನೀಟಾಗಿ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡಾದ್ಮೇಲೆ ಫುಲ್ಲು ತಿರುಗಿಸ್ಕೊಂಡು ಸುತ್ತ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಆಗುತ್ತೆ. ಓಕೆನಾ. ಈ ರೀತಿ ನಾನು ಇಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಲ್ಲ ಅದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ಳಿ. ಬಟ್ಟೆನೆಲ್ಲ ಆ ಕಡೆ ಈ ಕಡೆ ನೀವ್ಕೊಂಡು ಒಂದು ಗುಂಡು ಪಿನ್ ಹಾಕ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಅವಾಗೇನಾಗುತ್ತೆ, ಎಕ್ಸ್ಟ್ರಾ ಬಟ್ಟೆ ಎಲ್ಲ ಸೈಡ್ಗೆ ಹೋಗುತ್ತೆ, ನೀಟಾಗಿರುತ್ತೆ. ಇಲ್ಲಾಂದರೆ ಮಧ್ಯದಲ್ಲಿ ರಿಂಕಲ್ಸ್ ಬಂದುಬಿಡುತ್ತೆ. ನೀವೇನಾದರೂ ಹಿಂಗೆ ಕೈಯಲ್ಲಿ ನೀವ್ದೇ ಸ್ಟಿಚ್ ಮಾಡಿದ್ರೆ ರಿಂಕಲ್ಸ್ ಬರುತ್ತೆ. ಮಧ್ಯ ಇದು ಲೂಸ್ ಇರುತ್ತೆ, ಲೈನಿಂಗ್ ಬಟ್ಟೆ ಸರಿ ಇರುತ್ತೆ, ಮೇಲ್ಗಡೆ ಪೀಸು ಲೂಸಾಗಿ ಗುಪ್ಪೆ ಥರ ಬರೋ ಚಾನ್ಸ್ ಇರುತ್ತೆ. ಹಂಗಾಗಿ ಕೈಯಲ್ಲಿ ನೀಟಾಗಿ ನೀವ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ, ಆವಾಗ ನೀಟಾಗಿ ಬರುತ್ತೆ. ಏನೋ ಥರ ಗುಫೆದಾಗಲಿ ಲೂಸ್ ಆಗಲಿ ಬರೋಲ್ಲ. ಈ ರೀತಿ ರೆಡಿ ಮಾಡ್ಕೋಬೇಕು ಇದನ್ನು. ಇವಾಗ ಇದು ರೆಡಿ ಮಾಡ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿದ್ದೀವಲ್ಲ ಅದನ್ನು ತೆಗೆದುಬಿಡೋಣ. ತೆಗೆದುಬಿಟ್ಟು ಆಮೇಲೆ ಮತ್ತೆ ಇವಾಗ ಆಲ್ರೆಡಿ ಪೀಸ್ ರೆಡಿ ಮಾಡಿದ್ದೀವಲ್ಲ ಅದನ್ನು ಇದು ಮಾಡೋಣ. ಇದು 2 ಪೀಸ್ ಬೇಕು, ಹಿಂದೆದು ಮುಂದೆದು 2 ಪೀಸು ರೆಡಿ ಮಾಡ್ಕೋಬೇಕು. 2 ಯಾಕೆಂದರೆ ಇವಾಗ ಅದು ಎರಡು ಕಡೆಯೂ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡಬೇಕು, ಒಂದು ಕಡೆ ಆಗೋಲ್ಲ. ಮುಂದೆದು ಹಿಂದೆದು ಎರಡೂ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ. ಅದು ಆಲ್ರೆಡಿ ನಾವು ಕ್ಯಾನ್ವಸ್ ಕೊಟ್ಟು ಕರು ಡಿಸೈನ್ ಮಾಡಿದ್ದೀವಲ್ಲ ಆ ಪೀಸನ್ನ ಎರಡಕ್ಕೂ ಜಾಯಿಂಟ್ ಮಾಡಬೇಕು. ಮಧ್ಯೆ ಶೋಲ್ಡರ್ ಥರ ಬರುತ್ತೆ ಆ ಡಿಸೈನ್. ಓಕೆನಾ. ನೋಡಿ ಈ ರೀತಿ ರೆಡಿ ಆಯ್ತು. ಇವಾಗ ಈ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು, ಡೀಪ್ ಎಷ್ಟು ಬೇಕು ಅಷ್ಟಕ್ಕೆ 6 ಇಂಚಿಗೆ. ಇವಾಗ ಇದನ್ನು ಕರೆಕ್ಟಾಗಿ ಅಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಕರು ಡಿಸೈನ್ ಹೇಗಿದೆ ಹಾಗೆ ಸ್ಟಿಚ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಇದು ಅರ್ಧ ಇಂಚು ಒಳಗಡೆ ಇರಲಿ ಬಟ್ಟೆ, ಕೆಳಗಡೆದು ಅರ್ಧ ಇಂಚು ಬಿಟ್ಟು ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ಅದು ನೋಡ್ಕೋಬೇಕು, ಈ ಕೆಳಗಡೆ ಬರುತ್ತಾ ಮೇಲ್ಗಡೆ ಬರುತ್ತಾ ಬಟ್ಟೆ ಅಂತ ನೋಡ್ಕೊಂಡು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಒಂದು ಕಡೆ ಆದಮೇಲೆ ಇನ್ನೊಂದು ಕಡೆನೂ ಹಾಗೆ ಸ್ಟಿಚ್ ಮಾಡಿದ್ರೆ ನಮಗೆ ರೆಡಿ ಆಗುತ್ತೆ ಇದು ಪೀಸು. ಇದಕ್ಕೆ ಆರಾಮಾಗಿ ಈ ಕಡೆನೂ ಹಾಗೆ ಸ್ಟಿಚ್ ಮಾಡ್ಕೋಬೇಕು. ಮಧ್ಯದಲ್ಲಿ ಶೋಲ್ಡರ್ಗೆ ಒಂಚೂರು ಮಾಮೂಲಿ ಹಿಡಿಯಂಗೆ ಹಿಡಿದ್ರೆ ಸಾಕು, ಹಿಡಿದೇ ಹೋದ್ರೂ ನಡೆಯುತ್ತೆ. ನಾನು ಸ್ವಲ್ಪ ಸ್ಟಿಫಾಗಿ ಕೂತ್ಕೊಳ್ಳಿ ಅಂದ್ಬಿಟ್ಟು ಹಿಡಿದೆ. ಮತ್ತು ನೋಡಿ ಆಲ್ರೆಡಿ ಅದಕ್ಕೆ ಡಬ್ಬಾ ಸ್ಟಿಚ್ ಹಾಕ್ಕೋತಾ ಇದ್ದೀನಿ ಕರು ಡಿಸೈನ್ಗೆ. ಈ ರೀತಿ ಆಯಿತು ನೋಡಿ. ಮತ್ತು ಈ ಕಡೆನೂ ಹಾಗೇ ಸ್ಟಿಚ್ ಮಾಡ್ಕೋಬೇಕು. ಈ ಕಡೆ ಪೀಸನ್ನು ತೊಗೊಂಡು ಸೇಮ್ ಅದೇ ರೀತಿಯೇ ಆಲ್ರೆಡಿ ಮಾರ್ಕ್ ಮಾಡಿದ್ದೀನಲ್ಲ 6 ಇಂಚಿಗೆ, ಅದು ಮಾರ್ಕ್ ಮಾಡ್ಕೊಂಡಿರೋ ತಾವು ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಡಿಸೈನ್ ಇದು. ಈಗ ಈ ಕಡೆ ಪೀಸನ್ನು ಸೇಮ್ ಅದೇ ಥರನೇ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನ್ಯಾಚ್ ಹಾಕ್ಕೊಳ್ಳಿ, ಅಲ್ಲಿ ರಫ್ ಮಾಡ್ಕೊಳ್ಳಿ. ಅವಾಗೇನಾಗುತ್ತೆ, ನೀಟಾಗಿ ಫಿನಿಶಿಂಗ್ ಆಗಿ ಕೂತ್ಕೊಳ್ಳುತ್ತೆ. ಓಕೆನಾ. ಒಂಥರ ಡಿಸೈನ್ ಇದು ಕಲರ್ ಕಾಂಬಿನೇಷನ್ ಇದ್ದರೆ ಇನ್ನೂ ಎದ್ದು ಕಾಣಿಸೋದು. ಇದು ಆಲ್ರೆಡಿ ಒಂದೇ ಕಲರ್ ಇರೋದ್ರಿಂದ ನಿಮಗೆ ಗೊತ್ತಾಗ್ತಾ ಇಲ್ಲ. ಇದು ಇದು ಕರು ಡಿಸೈನ್ಗೆ ಬೇರೆ ಕಲರ್ ಕೊಟ್ಟರೆ ಎದ್ದು ಕಾಣಿಸುತ್ತೆ. ನಿಮಗೆ ಆಪೋಸಿಟ್ ಕಲರ್ ಇದ್ದರೆ, ಇವಾಗ 2 ಕಲರ್ ಸೀರೆ ಇದ್ದರೆ ಆವಾಗ ಅದು ಕೊಡಿ, ಅದು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಓಕೆನಾ. ನೋಡಿ ಈ ರೀತಿ ಬಂತು ಡಿಸೈನು. 2 ಕಡೆನೂ ಈ ರೀತಿ ಸ್ಟಿಚ್ ಮಾಡ್ಕೊಂಡಾಯಿತು. ಇವಾಗ ಸ್ಲೀವ್ಸ್ಗೆ ನಾನು ಒಂದು 3 ಇಂಚು ಕೊಡೋಣ ಅಂದ್ಕೊಂಡಿದ್ದೀನಿ. ಸ್ಲೀವ್ಸ್ ದೊಡ್ಡದು ಬೇಡ. ಆಮೇಲೆ
ಆಮೇಲೆ ಇದಕ್ಕೆ ಸ್ಲೀವ್ಲೆಸ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಆದರೆ ಬೇಡ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಒಂದು 3 ಇಂಚು ಕೊಡೋಣ, ನಮಗೆಲ್ಲ ಸ್ಲೀವ್ಲೆಸ್ ಹಾಕಿ ಅಭ್ಯಾಸ ಇಲ್ಲ, ಹಂಗಾಗಿ ಒಂದು 3 ಇಂಚ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇದು ಕೆಳಗಡೆ ಪೀಸು ಆಲ್ರೆಡಿ ಸ್ವಲ್ಪ ಕೆಳಗಡೆ ಪೀಸ್ಗೆ ಜಾಯಿಂಟಿಂಗ್ ಇತ್ತು, ಲೈನಿಂಗ್ಗೆ, ಅದಕ್ಕೆ ಲೈನಿಂಗ್ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಅದಕ್ಕೆಲ್ಲ ಪಿನ್ ಹಾಕಿಟ್ಟಿರೋದ್ರಿಂದ ತೊಂದರೆ ಏನಿಲ್ಲ. ಅದಕ್ಕೆ ನೀಟಾಗಿ ಇಟ್ಬಿಟ್ಟು ಒಂದು ಸ್ಟಿಚ್ ಹಾಕ್ಕೊಂಡು ಡಬಲ್ ಸ್ಟಿಚ್ ಹಾಕ್ಕೊಂಡ್ರೆ ಆಯಿತು. ಆಮೇಲೆ ಅದು ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಬಟ್ಟೆ, ಇವಾಗ ಕೆಳಗಡೆ ಪೀಸ್ ಏನಿದೆ ಆ ಪೀಸಿಗೆ ಅಳತೆಗೆ ಅದನ್ನು ಕಟ್ ಮಾಡ್ಕೊಳ್ಳೋಣ. ಓಕೆನಾ, ಅದು ಕಟ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಈಗ ಇದನ್ನು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ನಾನು ಹೇಳ್ದಾಗೆ ಇದಕ್ಕೆ ಮಾಮೂಲಿ ಪೀಸ್ ಕಟ್ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ಒಟ್ಟಿಗೆ ಸ್ಟಿಚ್ ಮಾಡ್ಕೊಂಬಿಡೋಣ. ಯಾಕೆಂದರೆ ಎರಡು ಒಂದೇ ಅಳತೆ ಇರೋದ್ರಿಂದ ತೊಂದರೆ ಇಲ್ಲ. ನೀವು ಕೆಳಗಡೆ ಲೈನಿಂಗ್ ಬಟ್ಟೆನ ಅಟ್ಯಾಚ್ ಮಾಡಾದರೂ ಸ್ಟಿಚ್ ಮಾಡ್ಕೋಬೋದು, ಇಲ್ಲ ಬೇಡ ನಮಗೆ ಲೈನಿಂಗ್ ಸಪ್ರೇಟಾಗಿರಲಿ ಅಂದ್ರೂ ಸಪ್ರೇಟ್ ಮಾಡಿಕೊಂಡು ನೀವು ಕೆಳಗಡೆ ಪೀಸ್ಗೆ ಫ್ರಿಲ್ ಕೊಟ್ಟು ಸ್ಟಿಚ್ ಮಾಡ್ಕೋಬೋದು. ನಾನೇನು ಮಾಡಿದೆ, ಎರಡು ಒಂದೇ ಅಳತೆಯಲ್ಲಿ ಇರೋದ್ರಿಂದ ಇರಲಿ ಅಂದ್ಬಿಟ್ಟು ಏನು ಮಾಡಿದ್ದೀನಿ, ಎರಡು ಒಟ್ಟಿಗೆ ಅಟ್ಯಾಚ್ ಮಾಡಿದ್ದೀನಿ. ಕೆಳಗಡೆ ಫ್ರಿಲ್ಗೆ ಒಳಗಡೆ ಲೈನಿಂಗ್ ಸಪ್ರೇಟ್ ಮಾಡಿಲ್ಲ, ನಾವು ಮೇನ್ ಬ್ಲೌಸ್ ಪೀಸ್ಗೆ ಅಟ್ಯಾಚ್ ಮಾಡಿದ್ದೀನಿ. ನೀವು ಬೇಕು ಅಂದರೆ ಅದನ್ನ ಸಪ್ರೇಟಾಗಿ ಲೈನಿಂಗ್ನ ಇಟ್ಕೋಬೋದು. ಓಕೆನಾ, ಇವಾಗ ಈ ರೀತಿ ಮಾಮೂಲಿ ಇಟ್ಕೊಂಡು ಮಧ್ಯದಲ್ಲಿ ನ್ಯಾಚ್ ಹಾಕಿದ್ದೀನಿ, ಎರಡಕ್ಕೂ ಮಧ್ಯದಲ್ಲಿ ನ್ಯಾಚ್ ಹಾಕಿ ಅಲ್ಲಿಂದ ಸ್ಟಿಚ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ನಿಮಗೆ ಎಕ್ಸ್ಟ್ರಾ ಬಟ್ಟೆ ಬಂದರೆ ಸೈಡ್ಗೆ ಹೋಗುತ್ತೆ, ಆ ಕಡೆ ಸೈಡ್ ಈ ಕಡೆ ಸೈಡ್ ಹೋದಾಗ ನಮಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಸಿಗುತ್ತೆ. ಹಂಗಾಗಿ ಫಸ್ಟಿಂದ ತೊಗೊಂಬಂದರೆ ಲಾಸ್ಟಿಗೆ ಜಾಸ್ತಿ ಬಂದುಬಿಟ್ರೆ ಫಿನಿಶಿಂಗ್ ಹಾಳಾಗ್ಬಿಡುತ್ತೆ. ಅದಕ್ಕೋಸ್ಕರ ಮಧ್ಯ ತಗೊಳ್ಳಿ, ಆವಾಗ ಯಾವ್ದು ಎಕ್ಸ್ಟ್ರಾ ಬಂದರೂ ಅದನ್ನು ಕಟ್ ಮಾಡಿದ್ರೆ ಹೋಗುತ್ತೆ, ತೊಂದರೆ ಏನಿಲ್ಲ. ಮಧ್ಯದಲ್ಲಿ ಕರೆಕ್ಟಾಗಿ ಎರಡು ನ್ಯಾಚು ಒಟ್ಟಿಗೆ ಇರಬೇಕು ಅಷ್ಟೇ. ಈ ಕಡೆ ಆ ಕಡೆ ಬಂದದ್ದು ಎಕ್ಸ್ಟ್ರಾ ಬಟ್ಟೆ ಯಾವುದೇ ಬರಲಿ, ಲೈನಿಂಗ್ ಆದರೂ ಬರಲಿ, ಬ್ಲೌಸ್ ಪೀಸ್ ಆದರೂ ಬರಲಿ, ಎಕ್ಸ್ಟ್ರಾ ಬಂದು ತೆಗೆದುಬಿಟ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಓಕೆನಾ, ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಇದು ಈ ರೀತಿ ಸುತ್ತ ಸ್ಟಿಚ್ಚಿಂಗ್ ಹಾಕ್ಕೊಂಡಿದ್ದೀನಿ. ಸ್ಟಿಚ್ಚಿಂಗ್ ಹಾಕ್ಕೊಂಡಾದ್ಮೇಲೆ ನಾವು ಇದು ಕೆಳಗಡೆ ಫ್ರಿಲ್ ಕೊಡೋಣ ಅಂದ್ಬಿಟ್ಟು ಈ ರೀತಿ ಫಸ್ಟ್ಗೆ ಸುತ್ತ ಸ್ಟಿಚ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದು ನೀಟಾಗಿ ರೆಡಿ ಆಯಿತು ನೋಡಿ. ಈ ರೀತಿ ರೆಡಿ ಆದಮೇಲೆ ನಾವು ಫ್ರಿಲ್ಗೆ ರೆಡಿ ಮಾಡ್ಕೋಬೇಕಾಗುತ್ತೆ. ಫ್ರಿಲ್ಗೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಬಟ್ಟೆ, ಹಾಗಾಗಿ ಇದನ್ನು ಫುಲ್ಲು ಒಂದು 8 ಇಂಚಿಗೆ ತೊಗೊಂಡಿದ್ದೀನಿ ನಾನು. ಯಾಕೆಂದರೆ ಕೆಳಗಡೆ ಮೇಲ್ಗಡೆ ಎಲ್ಲ ಸ್ಟಿಚ್ಚಿಂಗ್ ಹೋಗುತ್ತೆ, ಮೇಲ್ಗಡೆ ಮತ್ತು ಕೆಳಗಡೆ ಫೋಲ್ಡಿಂಗ್ ಎಲ್ಲ ಹೋಗೋದ್ರಿಂದ ಕಮ್ಮಿ ಆಗಬಾರ್ದು ಅಂದ್ಬಿಟ್ಟು 8 ಇಂಚಿಗೆ ತೊಗೊಂಡಿದ್ದೀನಿ. ನಿಮಗೆ ಲೆಂತ್ ಕಮ್ಮಿ ಬೇಕು ಅಂದರೆ ಅದ್ರ ಕಮ್ಮಿ ಮಾಡ್ಕೋಬೋದು. ಓಕೆನಾ, ನಾನು ಸ್ವಲ್ಪ ಲೆಂತ್ ಇದ್ದರೂ ಏನು ಪರವಾಗಿಲ್ಲ ಅಂದ್ಬಿಟ್ಟೆ, 1 ಇಂಚ್ ಉದ್ದ ಇದ್ದರೆ ಏನೂ ಆಗೋಲ್ಲ ಅಂದ್ಬಿಟ್ಟು ಇಟ್ಟಿದ್ದೀನಿ. ನಿಮಗೆ ಆ ಥರ ಉದ್ದ ಅನಿಸಿದ್ರೆ 8 ಇಂಚ್ ಬದಲು 7 ಇಂಚ್ ತೊಗೊಳ್ಳಿ, ಸರಿ ಹೋಗುತ್ತೆ. ಇಲ್ಲ 6 ಇಂಚ್ ತೊಗೋಬೋದು, ಇಲ್ಲ ಮೇಲ್ಗಡೆ ಪೀಸ್ 1 ಇಂಚ್ ಕಮ್ಮಿ ಮಾಡಿ, ಆ ಥರ 28 ತೊಗೊಂಡಿದ್ನಲ್ಲ ಅದು 27 ತೊಗೊಳ್ಳಿ. ಹಂಗೆ ಅದರಲ್ಲಿ ಎರಡರಲ್ಲೂ ಕಮ್ಮಿ ಮಾಡಿ ನೀವು ಹಾಕ್ಕೋಬೋದು. ನೋಡಿ ಈ ರೀತಿ ರೆಡಿ ಆಯಿತು. ಇವಾಗ ಕರೆಕ್ಟಾಗಿ ಮ್ಯಾಚ್ ಮಾಡಿಕೊಂಡು ಎರಡು ಕಡೆನೂ ಹಾಗೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ಕಡೆನೂ ಮುಂದೆ ಹೇಗೆ ಮಾಡಿದ್ವೋ ಹಿಂದೆನೂ ಸೇಮ್ ಅದೇ ರೀತಿಯೇ ಮಧ್ಯದಲ್ಲಿ ನ್ಯಾಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈಗ ನಾನು ಹೇಳ್ದಂಗೆ ಇನ್ನೊಂದು ಪೀಸನ್ನು ಅದೇ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಎರಡೂ ಮುಂದೆ ಹಿಂದೆ ಎರಡು ಚೇಂಜ್ ಮಾಡಿದ್ದೀನಿ. ಈಗ ಕೆಳಗಡೆ ಫ್ರಿಲ್ ಕೊಡಬೇಕು. ಫ್ರಿಲ್ ಕೊಡೋದಕ್ಕೆ ನಾನು ಹೇಳ್ದಂಗೆ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ 8 ಇಂಚಿಗೆ ಪೀಸ್ಗಳನ್ನು. ಆ ಪೀಸ್ಗಳನ್ನ ಜಾಯಿಂಟ್ ಮಾಡ್ಕೋಬೇಕು. ಎಲ್ಲ ಪೀಸನ್ನು ನೀಟಾಗಿ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಆ ಪೀಸು ಎಲ್ಲನೂ 8 ಇಂಚಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕಟ್ ಮಾಡಿ ಇರ್ತೀವಲ್ಲ, ಅದನ್ನು ಜಾಯಿಂಟ್ ಮಾಡ್ಕೋಬೇಕು. ಪೀಸ್ಗಳನ್ನ ಜಾಯಿಂಟ್ ಮಾಡ್ಕೊಂಡಾದಮೇಲೆ ನಾವು ಕೆಳಗಡೆ ಫ್ರಿಲ್ ಕೊಡೋಕ್ಕೆ ಈಸಿ ಆಗುತ್ತೆ. ಓಕೆನಾ, ಫಸ್ಟ್ ಈ ಥರ ಸ್ಟಿಚ್ ಮಾಡ್ಕೋಬೇಕು. ಡಬಲ್ ಸ್ಟಿಚ್ಚೇ ಹಾಕ್ಕೊಳ್ಳಿ. ಇವಾಗ ಇದನ್ನು ಬಂದ್ಬಿಟ್ಟು ಕೆಳಗಡೆ ಈ ರೀತಿ ಸ್ಟಿಚ್ಚಿಂಗ್ ಮಾಡ್ಕೊಂಡಾದ್ಮೇಲೆ ನಾನು ಹೇಳ್ದಂಗೆ ಕೆಳಗಡೆ ಫ್ರಿಲ್ಗೆ ರೆಡಿ ಮಾಡ್ಕೊಳ್ಳೋಣ. ಇದೆಲ್ಲ ರೆಡಿ ಆಯಿತು. ಆಮೇಲೆ ಶೋಲ್ಡರು ಹಿಡಿದುಬಿಟ್ಟೆ ನಾನು ಒಂದು ಸ್ವಲ್ಪ. ಈಗ ಇದನ್ನು ಈ ರೀತಿ ಸ್ಲೀವ್ಸ್ ಕಟ್ ಮಾಡಿಕೊಂಡೆ. ಸ್ಲೀವ್ಸ್ಗೆ ನಾನು ಹೇಳ್ದಂಗೆ ಒಂದು 3 ಇಂಚು ಇಲ್ಲ 4 ಇಂಚ್ ಸಾಕು ಅಂತ ತೊಗೊಂಡಿದ್ದೀನಿ. ಕೆಲವು ಸ್ಲೀವ್ಲೆಸ್ ಹಾಕೋಬೋದು, ಆ ಡಿಸೈನ್ ಚೆನ್ನಾಗಿರುತ್ತೆ. ಆದರೆ ನಾನೇ ಬೇಡ ಅಂದ್ಬಿಟ್ಟು ಸ್ಲೀವ್ಲೆಸ್ ನಮ್ಗೆ ಇಷ್ಟ ಆಗೋಲ್ಲ. ಅದಕ್ಕೋಸ್ಕರ ಒಂದು 3 ಇಂಚು ಇಲ್ಲ 4 ಇಂಚ್ಗೆ ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಉದ್ದ ಬೇಕಂದ್ರೆ ನೀವು ಉದ್ದನೂ ಇಟ್ಕೋಬೋದು, ತೊಂದರೆ ಏನಿಲ್ಲ. ನನಗೆ ಸಾಕು ಚಿಕ್ಕದಾಗಿ ಅಂದ್ಬಿಟ್ಟು ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ, ಒಂದು 4 ಇಂಚ್ ಅಳತೆಗೆ. ಇವಾಗ ಇದನ್ನು ಆ ಕಡೆ ಈ ಕಡೆ ಶೋಲ್ಡರ್ ಹಿಡ್ದಾದ್ಮೇಲೆ ಜಾಯಿಂಟ್ ಮಾಡ್ಕೋಬೇಕು. ಆಲ್ರೆಡಿ ಇದಕ್ಕೆ ಶೋಲ್ಡರ್ ಹಿಡಿದೇ ಹೋದ್ರೂ ಆಗುತ್ತೆ, ಆದರೆ ನಾವು ಶೋಲ್ಡರ್ ಸ್ವಲ್ಪ ಹಿಡ್ದೆ ಸ್ಟಿಫಾಗಿ ಕುತ್ಕೊಳ್ಳಿ ಅಂತ ಶೋಲ್ಡರ್ ಹಿಡ್ದಾದ್ಮೇಲೆ ಈ ರೀತಿ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಸ್ಲೀವ್ಸ್ ಈ ಥರ ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ನಾವು ಕೆಳಗಡೆ ಫ್ರಿಲ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಫ್ರಿಲ್ ಕೊಟ್ಟಾದ್ಮೇಲೆ ಸೈಡ್ ಅಟ್ಯಾಚ್ ಮಾಡಬೇಕು. ಆಮೇಲೆ ಫ್ರಿಲ್ಗೆ ನಾನು ಹೇಳ್ದಂಗೆ ಆಗಲೇ ನೀಟಾಗಿ ಎಲ್ಲನೂ ಜೋಡಿಸಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಫುಲ್ಲು ಎಲ್ಲನೂ ಒಂದೊಂದು ಪೀಸನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಅದನ್ನೆಲ್ಲನೂ ಒಂದೊಂದೇ ಜಾಯಿಂಟ್ ಮಾಡ್ಕೋಬೇಕು. ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಫ್ರಿಲ್ ಕೊಡಬೇಕಾಗುತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬೋದು, ಏನು ಅಷ್ಟೇನು ಕಷ್ಟ ಏನಾಗಲ್ಲ. ಸೊ ಅದು ಪೀಸ್ ಜಾಯಿಂಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಡಬಲ್ ಸ್ಟಿಚ್ ಹಾಕಿ ಆಮೇಲೆ ಆರಾಮಾಗಿ ನಾವು ಫ್ರಿಲ್ ಕೊಡ್ಬೋದು. ಓಕೆನಾ, ನಾನು ಆಗಲೇ ಹೇಳ್ದಂಗೆ ಈ ಥರ ಪೀಸ್ ಆಲ್ರೆಡಿ ಕಟ್ ಮಾಡಿರೋದನ್ನು ಜಾಯಿಂಟ್ ಮಾಡಿ ರೆಡಿ ಮಾಡ್ಕೊಳ್ಳಿ.
ಎಲ್ಲ ಪೀಸು ನಿಮಗೆ ಜಾಯಿಂಟ್ ಮಾಡಿ ಸ್ವಲ್ಪ ಉದ್ದನೇ ತೊಗೊಳ್ಳಿ. ಯಾಕೆಂದರೆ ನಾವು ಫ್ರಿಲ್ಲು ಯಾವ ರೀತಿ ಕೊಡ್ತೀವಿ ಹೇಳೋಕ್ಕಾಗಲ್ಲ. ಸಣ್ಣದಾಗಿ ಕೊಡ್ತಾ ಹೋದರೆ ಜಾಸ್ತಿ ಬಟ್ಟೆ ತೊಗೊಳುತ್ತೆ. ಹಂಗಾಗಿ ಸ್ವಲ್ಪ ಜಾಸ್ತಿನೇ ಇರಲಿ, ಕಮ್ಮಿ ಮಾತ್ರ ತೊಗೋಬೇಡಿ. ಆವಾಗ ಚೆನ್ನಾಗಿರುತ್ತೆ. ಇಲ್ಲ ಫ್ರಿಲ್ ನೋಡ್ಕೊಂಡು ಕೊಡಬೇಕಾಗುತ್ತೆ, ನೀವು ಅಳತೆ ಮಾಡ್ಕೊಂಡು ನೋಡಿ. ಈ ರೀತಿ ಫ್ರಿಲ್ ಕೊಡ್ತಾ ಇದ್ದೀನಿ ಆಲ್ರೆಡಿ. ಈ ರೀತಿ ಫ್ರಿಲ್ ಕೊಟ್ಕೊಂಡು ನೀಟಾಗಿ ರೆಡಿ ಮಾಡಿಕೊಂಡ್ರೆ ನಮಗೆ ಫ್ರಿಲ್ಲು ಮತ್ತು ಓಲ್ಡ್ ಸ್ಯಾರಿ, ಫ್ರಾಕು ಅಥವಾ ಗೌನು ರೆಡಿ ಆಗುತ್ತೆ. ತುಂಬ ಬ್ಯೂಟಿಫುಲ್ಲಾಗಿ ಬರುತ್ತೆ. ಇದರಲ್ಲಿ ಫ್ರಿಲ್ ಕೊಡೋದು ಮತ್ತು ಮೇಲ್ಗಡೆ ಕರು ಡಿಸೈನ್ ಹೊಲ್ದಿದ್ದೀವಲ್ಲ, ಅದೇ ಇದಕ್ಕೆ ಒಂದು ವಿಶೇಷ ಇರೋದು. ಈ ಡ್ರೆಸ್ಗೆ ಮಾಮೂಲಿ ಗೌನ್ಸ್ ಎಲ್ಲ ಹೊಲಿತಾ ಇರ್ತೀವಿ, ಇದರಲ್ಲಿ ಮಾಮೂಲಿ ಫ್ರಿಲ್ಲು ಇಟ್ಟು ಹೊಲ್ದಿದ್ದೀನಿ ನಾನು. ಆದರೆ ಮೇಲೆ ಕರು ಡಿಸೈನ್ ಮಾತ್ರ ಇದೇ ಫಸ್ಟ್ ಮಾಡಿರೋದು. ತುಂಬ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಈಗ ಟ್ರೆಂಡಿಂಗ್ ಆಗಿರೋದ್ರಿಂದ ಈ ಥರ ಡ್ರೆಸ್ಗಳಿಗೆಲ್ಲ ಈ ಥರ ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ. ಆಮೇಲೆ ಸೈಡಿಗೆ ಬೇಕು ಅಂದರೆ ನೀವು ಡೋರಿನೂ ಇಟ್ಕೋಬೋದು ಸೈಡ್ಗೆ. ಅಂದರೆ ನಮಗೇನು ಚಿಕ್ಕ ಮಕ್ಳ ಥರ ಇಟ್ಕೋಬೇಕಾ ಅಂದ್ಬಿಟ್ಟು ನಾನು ಇಡಲಿಲ್ಲ. ನೀವು ಸಣ್ಣ ಮಕ್ಕಳು ಇಲ್ಲ ಸ್ವಲ್ಪ ಒಂದು ಲೆವೆಲ್ಗೆ ಇರೋರಾದರೆ ಇಟ್ಕೋಬೋದು. ಯಾಕೆಂದರೆ ಅದು ಟೈಟು ಲೂಸು ಮಾಡ್ಕೊಳ್ಳೋಕ್ಕೆ ಆಗುತ್ತೆ. ನಾನು ಅದೇನು ಇಟ್ಟಿಲ್ಲ, ಆದ್ರೂ ಕರೆಕ್ಟಾಗಿ ಫಿಟ್ಟಿಂಗಾಗಿ ಹೊಲ್ಕೊಂಡಿದ್ದೀನಿ. ಈ ರೀತಿ ಬರುತ್ತೆ ನೋಡಿ ಫ್ರಿಲ್ಲು. ತುಂಬ ಬ್ಯೂಟಿಫುಲ್ಲಾಗಿ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಎರಡು ಕಡೆಯೂ ಇದೇ ರೀತಿಯೇ ಫ್ರಿಲ್ನ ಇಟ್ಟು ರೆಡಿ ಮಾಡ್ಕೋಬೇಕಾಗುತ್ತೆ. ತುಂಬ ಬ್ಯೂಟಿಫುಲ್ಲಾಗಿದೆ. ಹೇಗೆ ಬಂತು ಡಿಸೈನ್ ಅಂತ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿದೆ. ಓಲ್ಡ್ ಸ್ಯಾರಿಗಳಿದ್ದರೆ ಮಕ್ಕಳಿಗೆ ಹೊಲ್ಕೊಡಿ, ನೀವು ಹೊಲ್ಕೊಳ್ಳಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ವೇಸ್ಟ್ ಆಗೋಲ್ಲ. ಆಮೇಲೆ ಈ ರೀತಿ ಸೈಡ್ನ ಜಾಯಿಂಟ್ ಮಾಡಬೇಕಾಗುತ್ತೆ. ಫ್ರಿಲ್ಲೆಲ್ಲ ಇಟ್ಮೇಲೆ ಫಸ್ಟು ಸೊಂಟದ ಹತ್ರ ಎರಡೂ ಜಾಯಿಂಟ್ ಮಾಡಿ ಒಂದು ಪಿನ್ ಹಾಕ್ಕೊಳ್ಳಿ. ಆಮೇಲೆ ಕಂಕ್ಳ ಹತ್ರ ಒಂದು ಜಾಯಿಂಟ್ ಮಾಡಿ ಪಿನ್ ಹಾಕ್ಕೊಳ್ಳಿ. ಯಾಕೆಂದರೆ ಅದು ಮೇಲೆ ಕೆಳಗೆ ಆಗಬಾರ್ದು ಡಿಸೈನು. ಮೇಲೆ ಕೆಳಗೆ ಆದರೆ ಫಿಟ್ಟಿಂಗ್ ಹೆಚ್ಚು ಕಮ್ಮಿ ಆಗಬಾರ್ದು, ನೋಡೋಕ್ಕೂ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಕರೆಕ್ಟಾಗಿ ಅದ್ರ ಮಧ್ಯೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಪಿನ್ ಹಾಕ್ಕೊಂಡು ಆಮೇಲೆ ನೀಟಾಗಿ ನಾವು ಆಲ್ರೆಡಿ ನ್ಯಾಚ್ ಹಾಕಿದ್ದೀವಲ್ಲ, ಆ ನ್ಯಾಚ್ ಹತ್ರ ಸ್ಟಿಚ್ ಬಂದು ಕೆಳಗಡೆ ಕ್ರಾಸಾಗಿ ಹೋಗೋ ಥರ ಸ್ಟಿಚ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ನೀವು ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಈ ರೀತಿ ಸೈಡ್ ಜಾಯಿಂಟ್ ಮಾಡಿಕೊಂಡ್ರೆ ನಮಗೆ ಓಲ್ಡ್ ಸ್ಯಾರಿಯಲ್ಲಿ ಈ ಥರ ಗೌನು ತುಂಬ ಬ್ಯೂಟಿಫುಲ್ಲಾಗಿ ರೆಡಿ ಆಗುತ್ತೆ ನೋಡಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಸ್ಟಿಚ್ ಮಾಡ್ಕೊಂಡು ಒಂದು ಸಲ ಟ್ರೈ ಮಾಡಿ. ಹಳೆ ಸೀರೆಗಳಿದ್ದರೆ ನಿಮ್ಮ ಮಕ್ಕಳಿಗಾಗಲಿ ನೀವಾದರೂ ಹೊಲ್ಕೋಬೋದು. ತುಂಬ ನನ್ನ ಹತ್ರ ಈ ಥರ ಹಳೆ ಸೀರೆಗಳಲ್ಲಿ ಹೊಲ್ಸೋದು ತುಂಬ ಬರ್ತವೆ. ಸುಮ್ಮನೆ ಹಳೆ ಸೀರೆಗಳನ್ನೆಲ್ಲ ಇಟ್ಕೊಂಡು ಉಟ್ಕೊಳ್ಳಲ್ಲ, ಮಾಡಲ್ಲ. ಈ ಥರ ಡ್ರೆಸ್ ಆದರೂ ಆದರೆ ವೇರ್ ಮಾಡ್ಬೋದು ಅಂದ್ಬಿಟ್ಟಿದೆ. ತುಂಬ ಡ್ರೆಸ್ಗಳು ಹಳೆ ಸೀರೆಗಳಲ್ಲಿ ಹೊಲಿಸ್ತಾರೆ, ಇಲ್ಲ ಮಕ್ಳಿಗೆ ಹೊಲಿಸ್ತಾರೆ, ಇಲ್ಲ ಅವರೇ ಹೊಲ್ಸ್ಕೊಂಡು ಹಾಕೋತಾರೆ. ತುಂಬ ಸ್ಯಾರಿಗಳಿರುತ್ತೆ, ಹಾಕೊಳ್ಳಲ್ಲ, ಮಾಡಲ್ಲ. ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ಕೋಬೇಕು ಅಂದ್ಬಿಟ್ಟು ಈ ಥರ ಡ್ರೆಸ್ಗಳನ್ನ ಸ್ಟಿಚ್ ಮಾಡಿಸ್ಕೊಂಡು ಹಾಕ್ಕೊಂಡು ವೇರ್ ಮಾಡ್ತಾರೆ. ನೀವು ಆ ಥರ ಓಲ್ಡ್ ಸ್ಯಾರಿಗಳಿದ್ರೆ ಈ ಥರ ಮಾಡಿಕೊಂಡು ಹಾಕ್ಕೊಳ್ಳಿ, ಇಲ್ಲ ಮಕ್ಕಳಿಗೆ ಹಾಕ್ಕೊಡಿ. ತುಂಬ ಚೆನ್ನಾಗಿರುತ್ತೆ, ವೇಸ್ಟು ಆಗೋಲ್ಲ. ನಾವು ಇನ್ನೂ ಒಂದಷ್ಟು ದಿನ ಹಾಕ್ಕೊಂಡು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಒಂದು ಹೊಸ ಡ್ರೆಸ್ಗಳ ಥರನೇ ಕಾಣಿಸುತ್ತೆ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.